ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರ, ಆಹಾ, ಆ ಪದನೇ ಎಷ್ಟು ಸೊಗಸಾಗಿದೆ ಸ್ನೇಹಿತರೆ. ಶುಭಂ ಕರೋ ಇತಿ ಶಂಕರ ಅಂದರೆ ಶುಭವನ್ನು ಉಂಟು ಮಾಡುವವನೇ ಶಂಕರ. ಶಂಕರ ಪದದಲ್ಲಿ ಏನೆಲ್ಲ ಅಡಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ಶ ಪದ ಇದೆಯಲ್ಲ, ಇದು ಬಂದು ಅವರ್ಗೀಯ ವ್ಯಂಜನದ 5ನೆಯ ಅಕ್ಷರವಾಗಿದ್ದು ಇದು ಪಂಚಮಿ ತಿಥಿಯನ್ನು ಸೂಚಿಸುತ್ತದೆ. ಮತ್ತು 2ನೆಯ ಅಕ್ಷರವಾದ ಕ ಬಂದು ಪಕ್ಷದ ಮೊದಲನೆಯ ಪಕ್ಷವಾದ ಶುದ್ಧ ಪಕ್ಷವನ್ನು ಸೂಚಿಸುತ್ತದೆ. ಮತ್ತು 3ನೆಯ ಅಕ್ಷರವಾದ ರ ಬಂದು 2ನೆಯ ಮಾಸವಾದಂತಹ ವೈಶಾಖ ಮಾಸವನ್ನು ಸೂಚಿಸುತ್ತದೆ. ಹೀಗಾಗಿ ವೈಶಾಖ ಶುದ್ಧ ಪಂಚಮಿ ಇವೆಲ್ಲನೂ ಅಷ್ಟೇ ಶಂಕರ ಎಂಬ ಪದದಲ್ಲಿ ಅಡಗಿದೆ. ಹೀಗಾಗಿ ಜಗದ್ಗುರು ಶಂಕರಾಚಾರ್ಯರಿಂದಲೇ ನಮ್ಮ ಸನಾತನ ಧರ್ಮ ಇನ್ನೂ ಉಳಿದಿದೆ. ಹೀಗಾಗಿ ವ್ಯಾಖ್ಯಾನ ಸಿಂಹಾಸನಾಧೀಶಾಯ ನಮಃ, ಜಗದ್ಗುರವೇ ನಮಃ, ಜಗತ್ಪೂಜ್ಯಾಯ ನಮಃ ಅಂತ ಹೇಳ್ತಾ ಮಹನೀಯರ ಆಶೀರ್ವಾದವನ್ನು ಪಡೆಯುತ್ತಾ ಇಂದಿಗೆ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಹರಿ ಓಂ ತತ್ಸತ್.